ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷಕ್ಕೆ ಸದ್ಯಕ್ಕೆ ತೆರೆ ಬೀಳೋ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಸಂಧಾನದ ಮೇಲೆ ಸಂಧಾನಕ್ಕೆ ಪ್ರಯತ್ನಗಳು ನಡೆಯುತ್ತಿದ್ರೂ ಅದು ಫಲ ಮಾತ್ರ ನೀಡ್ತಿಲ್ಲ. ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಾಳೆ 2ನೇ ಸುತ್ತಿನ ಸಂಧಾನಕ್ಕೆ ಸರ್ಕಸ್ಗಳು ನಡೆಯುತ್ತಿವೆ. ನಾಳೆ ಸಂಜೆ ಅಮೆರಿಕದ ನಿಯೋಗ ಪಾಕಿಸ್ತಾನಕ್ಕೆ ಆಗಮಿಸುತ್ತಿದೆ. ಆದರೆ ಇರಾನ್ ಮಾತ್ರ ಕ್ಯಾರೆ ಅಂತಿಲ್ಲ. ಸದ್ಯ ಚಾಲ್ತಿಯಲ್ಲಿರೋ 14 ದಿನಗಳ ಕದನ ವಿರಾಮ ಏಪ್ರಿಲ್ 22ಕ್ಕೆ ಮುಕ್ತಾಯಗೊಳ್ತಿದೆ. ಮುಂದೇನು ಅನ್ನುವ ಪ್ರಶ್ನೆ ಎದ್ದಿದೆ. 2ನೇ ಸುತ್ತಿನ ಸಂಧಾನಕ್ಕೆ ಪಾಕಿಸ್ತಾನ ಹೇಗೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಅಮೆರಿಕದ 2 ಹೆವಿ ಏರ್ ಲಿಫ್ಟ್ ವಿಮಾನಗಳು C-17 ಗ್ಲೋಬ್ ಮಾಸ್ಟರ್ಗಳು ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆಯಲ್ಲಿ ಬಂದಿಳಿದೆ. ಅಷ್ಟು ಮಾತ್ರ ಅಲ್ಲ, 10,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿಯೇ ನಿಯೋಜಿಸಲಾಗಿದೆ. ಮತ್ತು ಇಸ್ಲಾಮಾಬಾದ್ಗೆ ಹೊಂದಿಕೊಂಡಿರುವ ರಾವಲ್ಪಿಂಡಿಯಾದ್ಯಂತ 600ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಇವತ್ತು ಮಧ್ಯರಾತ್ರಿಯಿಂದ ನೂರ್ ಖಾನ್ ವಾಯುನೆಲೆ ಮತ್ತು ಇಸ್ಲಾಮಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಹಲವಾರು ಸೂಕ್ಷ್ಮ ಪ್ರದೇಶಗಳು ಸೀಲ್ ಆಗುತ್ತೆ. ರಾವಲ್ಪಿಂಡಿಯಲ್ಲಿ ಡ್ರೋನ್ ಹಾರಾಟ, ಪಾರಿವಾಳ ಹಾರಾಟದ ಮೇಲೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ರಾವಲ್ಪಿಂಡಿಯಲ್ಲಿ ವಿಶೇಷವಾಗಿ ನೂರ್ ಖಾನ್ ವಾಯುನೆಲೆ ಮತ್ತು ಇಸ್ಲಾಮಾಬಾದ್ ವಿಮಾನ ನಿಲ್ದಾಣದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಹಗ್ಗ ಜಗ್ಗಾಟ ಯಾವ ರೀತಿಯಾಗಿ ನಡೀತಾ ಇದೆ ಸಂಧಾನದ ವಿಚಾರದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಇರಾನ್ ಮತ್ತು ಅಮೆರಿಕದ ನಡುವೆ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟ ನಡೀತಾ ಇದೆ. ಇರಾನ್ ಕೇಳ್ತಾ ಇರೋದೇನು, ಅಮೆರಿಕ ಹೇಳ್ತಾ ಇರೋದೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಸಂಸ್ಕರಿಸಿರುವಂತಹ ಯುರೇನಿಯಂ ಅನ್ನ ನಮ್ಗೆ ಕೊಡಿ ಅಂತ ಈಗಾಗಲೇ ಅಮೆರಿಕ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಅದು ನಮ್ಮ ಹಕ್ಕು, ಪರಮಾಣು ಹಕ್ಕು ಹೊಂದಲು ಸಾಧ್ಯವಿಲ್ಲ ಅನ್ನೋದನ್ನ ಕೂಡ ಈಗ ಹೇಳ್ತಾ ಇದೆ. ನಮ್ಮ ಸಾರ್ವಭೌಮತ್ವದ ಹಕ್ಕನ್ನ ಬಿಟ್ಟುಕೊಡಲ್ಲ ಅಂತ ಹೇಳ್ತಾ ಇದ್ರೆ, ಹಾರ್ಮುಜ್ ಜಲಸಂಧಿ ತೆರಿಲೇಬೇಕು ಅಂತಾನೂ ಕೂಡ ಈಗಾಗಲೇ ಅಮೆರಿಕ ಹೇಳ್ತಾ ಇದೆ. ಮತ್ತೊಂದು ಕಡೆ ನಮ್ಮ ಮೇಲಿನ ನಿರ್ಬಂಧವನ್ನ ವಾಪಸ್ ಪಡೆಯಿರಿ ಅಂತ ಇರಾನ್ ಇಲ್ಲಿ ಹೇಳ್ತಾ ಇದ್ರೆ, ಲೆಬನಾನ್ನಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಅಮೆರಿಕ ಹೇಳ್ತಾ ಇದೆ. ಲೆಬನಾನ್ಗೆ ಶಾಶ್ವತ ಕದನ ವಿರಾಮ ಬೇಕು ಅಂತ ಹೇಳಿ ಇರಾನ್ ಹೇಳ್ತಾ ಇದ್ರೆ, ಅಗತ್ಯ ಬಿದ್ರೆ ಪಾಕಿಸ್ತಾನಕ್ಕೆ ನಾನೇ ಭೇಟಿ ಕೊಡ್ತೀನಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಯುದ್ಧದಲ್ಲಿ ಸೋತಿದ್ದೇವೆ ಅಂತ ಒಪ್ಕೊಳ್ಳಿ ಅಂತ ಇಲ್ಲಿ ಇರಾನ್ ಹೇಳ್ತಾ ಇದೆ. ಈ ಮೂಲಕ ಸಂಧಾನದ ಮಧ್ಯೆಯೇ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ನಲ್ಲಿ ಪೋಸ್ಟ್ ಮಾಡಿ ಸಂಧಾನಕ್ಕೆ ಒಪ್ಪದಿದ್ರೆ ಮೂಲಭೂತ ಸೌಕರ್ಯ ಧ್ವಂಸ ಮಾಡ್ತೀನಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇರಾನ್ ನಿನ್ನೆ ಹಾರ್ಮುಜ್ ಜಲಸಂಧಿಯಲ್ಲಿ ಗುಂಡು ಹಾರಿಸಿದೆ. ಇದು ನಮ್ಮ ಕದನ ವಿರಾಮ ಒಪ್ಪಂದದ ಸಂಪೂರ್ಣ ಉಲ್ಲಂಘನೆ. ಅವುಗಳಲ್ಲಿ ಹಲವು ಫ್ರೆಂಚ್ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಸರಕು ಸಾಗಾಣೆ ಹಡಗುಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಇದು ಸರಿಯಲ್ಲ ಅಲ್ಲವೇ? ನನ್ನ ಪ್ರತಿನಿಧಿಗಳು ನಾಳೆ ಸಂಜೆ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಮಾತುಕತೆಗಾಗಿ ಬರುತ್ತಾರೆ. ಇರಾನ್ ಜಲಸಂಧಿಯನ್ನು ಮುಚ್ಚಿರೋದಾಗಿ ಘೋಷಿಸಿರೋದು ವಿಚಿತ್ರವಾಗಿದೆ. ಏಕೆಂದರೆ ನಮ್ಮ ಬ್ಲಾಕೇಡ್ ಈಗಾಗಲೇ ಅದನ್ನು ಮುಚ್ಚಿದೆ. ಅವರು ತಿಳಿಯದೆ ನಮಗೆ ಸಹಾಯ ಮಾಡುತ್ತಿದ್ದಾರೆ ಮತ್ತು ಮುಚ್ಚಿದ ಮಾರ್ಗದಿಂದ ಅವರು ದಿನಕ್ಕೆ $500 ಮಿಲಿಯನ್ ಕಳೆದುಕೊಳ್ಳುತ್ತಾರೆ. ಅಮೆರಿಕ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ವಾಸ್ತವವಾಗಿ ಅನೇಕ ಹಡಗುಗಳು ಈಗ US, ಟೆಕ್ಸಾಸ್, ಲೂಸಿಯಾನಾ ಮತ್ತು ಅಲಾಸ್ಕಾಗೆ ಲೋಡ್ ಮಾಡಲು ಹೋಗುತ್ತಿವೆ. ನಾವು ತುಂಬಾ ನ್ಯಾಯಯುತ ಮತ್ತು ಸಮಂಜಸ ಒಪ್ಪಂದವನ್ನ ನೀಡುತ್ತಿದ್ದೇವೆ ಮತ್ತು ಅವರು ಅದನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಅವರು ಒಪ್ಪಿಕೊಳ್ಳದಿದ್ದರೆ ಇರಾನ್ನಲ್ಲಿರುವ ಪ್ರತಿಯೊಂದು ವಿದ್ಯುತ್ ಸ್ಥಾವರ ಮತ್ತು ಪ್ರತಿಯೊಂದು ಸೇತುವೆಯನ್ನು ನಾಶ ಮಾಡುತ್ತೇವೆ. ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧದ ಕರಿನೆರಳಿನಿಂದ ಭಾರತ ತತ್ತರಿಸಿದೆ. ಯುದ್ಧದಿಂದ ಭಾರತಕ್ಕೆ ಪರೋಕ್ಷ ಪರಿಣಾಮವೇ ಹೆಚ್ಚಾಗಿತ್ತು. ಇದೀಗ ಪ್ರತ್ಯಕ್ಷ ಪರಿಣಾಮ ಶುರುವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ನೌಕಾಪಡೆ 2 ಭಾರತೀಯ ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಈ ಪೈಕಿ ಒಂದು ಹಡಗಿಗೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಅಲ್ಲದೆ ದಿಲ್ಲಿಯಲ್ಲಿರೋ ಇರಾನ್ ರಾಯಭಾರಿಗೆ ಭಾರತ ಸರ್ಕಾರ ಸ್ಪಷ್ಟನೆ ಕೊಡುವಂತೆ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿದೆ.